ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿ ಬಂದು ಒಂದೇ ವಿಡಿಯೋದಲ್ಲಿ 3 ರೆಸಿಪಿ ಮಾಡೋಣ. ಆಲೂ ಬೋಂಡ, ಮೆಣಸಿನ್ಕಾಯಿ ಬಜ್ಜಿ, ಬಾಳೆಕಾಯಿ ಬಜ್ಜಿ ಮಾಡೋಣ. ಏನೇನು ಸಾಮಗ್ರಿಗಳು ಬೇಕು ಇಲ್ಲಿ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಡೀಪ್ ಫ್ರೈ ಮಾಡೋಕ್ಕೆ ಎಣ್ಣೆ, ಇಲ್ಲಿ 4 ಮೆಣಸಿನ್ಕಾಯಿ ಉದ್ದುದ ಹಚ್ಚಿಟ್ಕೊಂಡಿದ್ದೀನಿ. 300 ಗ್ರಾಮ್ ಕಡಲೆ ಹಿಟ್ಟು ಮೇಲೆ ಉಪ್ಪು ಹಾಕಿಟ್ಕೊಂಡಿದ್ದೀನಿ. 1 ಲೋಟ ನೀರು ಬೇಕಾಗುತ್ತೆ. 2 ಸ್ಪೂನ್ ಅಕ್ಕಿ ಹಿಟ್ಟು, 200 ಗ್ರಾಮ್ ಆಲೂ ಬೇಯಿಸಿ ನಾನು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಹಾಕಿದ್ದೀನಿ. ಒಂದೇ ಒಂದು ಬಾಳೆಕಾಯಿನ ಕಟ್ಟಿ ಸ್ಲೇಸ್ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ಪೈಸಸ್ ಎಲ್ಲ ಇಟ್ಕೊಂಡಿದ್ದೀನಿ. ಅಜ್ವೈನ್, ಖಾರದ ಪುಡಿ, ಧನಿಯಾ ಪುಡಿ, ಜೀರಾ ಪುಡಿ, ಅರಿಶಿನ, ಚೂರು ಗರಂ ಮಸಾಲ, ಉಪ್ಪು, ಹಿಂಗೆ ಬೇಕಾಗುತ್ತೆ. ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಕರಿಬೇವು, 4 ಮೆಣಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್, ನೀವು ನೋಡ್ತಾ ಇರ್ಬೋದು. ಈಗ ಒಂದು ಕಡಾಯಿಗೆ ಸ್ವಲ್ಪ ಶುಂಠಿ ನಾನು ತೋರಿಸ್ತಿಲ್ಲ, ನನಗೆ ಶುಂಠಿ ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆಗೆ. ಸ್ಟಫಿಂಗಿಗೆ ಚೆನ್ನಾಗಿರುತ್ತೆ. ಶುಂಠಿ ಸ್ವಲ್ಪ ಫ್ರೈ ಆಗಲಿ, ಹಸಿ ವಾಸನೆ ಹೋಗಲಿ. ಈಗ ಕರಿಬೇವು ಹಾಕ್ಕೊತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಈ ಶುಂಠಿ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮನೇಲಿ. ಈ ಶುಂಠಿ ಒಂಚೂರು ಫ್ರೈ ಆಗಲಿ. ಇವಾಗ ಎಣ್ಣೆಲೆ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಹಿಂಗೆ ಹಾಕೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ. ಚೂರು ಫ್ರೈ ಮಾಡ್ಕೊಳ್ಳೋಣ, ಒಂದು 2 ನಿಮಿಷ ಹಸಿ ವಾಸನೆ ಹೋಗಲಿ ಹಿಂಗೆ. ಈಗ ನೋಡಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಆಲೂ ಬೋಂಡಾಗೆ ಸಬ್ಸಿಗೆ ಸೊಪ್ಪು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಸ್ಮೆಲ್ಲು. ನಾನು ಈರುಳ್ಳಿ ಹಾಕ್ತಾಯಿಲ್ಲ, ಈರುಳ್ಳಿ ಹಾಕೋದ್ರಿಂದ ನೀರು ಬಿಟ್ಬಿಡುತ್ತೆ, ಚೆನ್ನಾಗಿ ಇದು ಬರೋಲ್ಲ, ಸ್ಟಫ್ ಕಟ್ಟೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಈರುಳ್ಳಿ ಹಾಕ್ತಾಯಿಲ್ಲ ಇಲ್ಲಿ. ನಿಮ್ಗೆ ಬೇಕು ಅಂದರೆ ಈರುಳ್ಳಿ ಹಾಕ್ಕೊಳ್ಳಿ, ಸಣ್ಣದಾಗಿ ಕಟ್ ಮಾಡಿ. ಇದ್ರ ಜೊತೆ ಹಾಕ್ಬೇಡಿ, ನೀವು ಉಂಡೆ ಕಟ್ತಿರಲ್ಲ ಆವಾಗ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ನಾನು ಹಿಟ್ಟು ಹಾಕ್ಕೊಂಡಿದ್ದೀನಿ. ಆಲೂಗಡ್ಡೆ ಬೇಯಿಸ್ಬೇಕು ಹಾಕ್ಕೊಂಡಿದ್ದೀನಿ. ಅಜ್ವೈನ್ ಹಾಕ್ಕೊತಾ ಇದ್ದೀನಿ. ಎಲ್ಲ ಸ್ಪೈಸಸ್ ಹಾಕ್ಕೊತೀನಿ. ಜೀರಾ ಪೌಡ್ರು, ಧನಿಯಾ ಪೌಡ್ರು, ಗರಂ ಮಸಾಲ, ಇಲ್ಲ ಖಾರದ ಪುಡಿ ನಾನು ಅರ್ಧ ಹಾಕ್ಕೊತೀನಿ ಫ್ರೆಂಡ್ಸ್. ಯಾಕಂದರೆ 4 ಮೆಣಸಿನ್ಕಾಯಿ ಹಾಕಿದ್ದೀನಿ, ಖಾರ ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪ ಇದನ್ನು ಆಟಾಗಿ ಹಾಕ್ಕೊಳ್ಳೋಣ ಕಲಿಸ್ಬೇಕಾದ್ರೆ. ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ, ಒಂದು 3 ನಿಮಿಷ ಬಿಟ್ಬಿಡಿ. ಸೊಪ್ಪೆಲ್ಲ ಒಂಚೂರು ಫ್ರೈ ಆಗಲಿ ಚೆನ್ನಾಗೆ. ಈಗ ನೋಡಿ, ಆಲೂ ಬೇಯಿಸಿರೋ ಆಲೂ ಹಾಕ್ಕೊತಾ ಇದ್ದೀನಿ. ನಾನು ಇದು ಬೇಯಿಸ್ಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ದೆ, ಕಲ್ಲುಪ್ಪು. ಈ ಥರ ಮಾಡೋದ್ರಿಂದ ಸ್ಟಫ್ ಕಟ್ಟೋಕ್ಕೆ ನಮಗೆ ಗಟ್ಟಿಯಾಗಿರುತ್ತೆ, ಮೆತ್ತಗಾಗಲ್ಲ. ಈರುಳ್ಳಿ ಹಾಕ್ಬಿಟ್ರೆ ಮೆತ್ತಗಾಗುತ್ತೆ. ನಾನು ಅದಕ್ಕೆ ಇಲ್ಲಿ ಈರುಳ್ಳಿ ಹಾಕ್ಕೊಂಡಿಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ನೋಡಿ, ಆಟಾಗಿ ನಾನು ಅರಿಶಿನ ಹಾಕ್ಕೊಂಡಿದ್ದೀನಿ, ಉಪ್ಪು ಹಾಕ್ಕೊಂಡಿದ್ದೀನಿ, ಅಜ್ವೈನ್ ಹಾಕ್ಕೊಂಡಿದ್ದೀನಿ. ಈಗೆಲ್ಲ ಸ್ವಲ್ಪ ಸ್ಪೈಸಸ್ ಹಾಕ್ಕೊಳ್ಳೋಣ, ಯಾಕಂದರೆ ಅದಕ್ಕೂ ಹಾಕಿದ್ದೀನಿ ನಾನು. ಜೀರಾ ಪೌಡ್ರು, ಧನಿಯಾ ಪೌಡ್ರು ಎಲ್ಲ ಸ್ವಲ್ಪ ಹಾಕ್ಕೊಳ್ಳಿ, ಸಾಕು, ಜಾಸ್ತಿ ಬೇಡ. ಸ್ವಲ್ಪ ಖಾರದ ಪುಡಿ ಈಗ ಸ್ವಲ್ಪ ತಟ್ಟಲ್ಲಿ ಇಟ್ಟಿದ್ನಲ್ಲ, ಅದನ್ನು ಈಗ ಇದಕ್ಕೆ ಹಾಕ್ಕೊಳ್ಳೋಣ. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಉಪ್ಪು ಹಾಕಿದ್ದೀನಿ ನೋಡಿ. 2 ಸ್ಪೂನ್ ಇಲ್ಲಿ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಅಕ್ಕಿ ಹಿಟ್ಟು ಹಾಕೋದ್ರಿಂದ ನಮಗೆ ಕ್ರಿಸ್ಪಿ ಚೆನ್ನಾಗಿ ಬರುತ್ತೆ, ರುಚಿನೂ ಚೆನ್ನಾಗಿ ಬರುತ್ತೆ. ನೋಡಿ, ಸ್ವಲ್ಪ ಖಾರದ ಪುಡಿಯಲ್ಲಿ ಎತ್ತಿಟ್ಟಿದ್ನಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ಈಗ ನಾನು ಇದನ್ನು ಕೈಯಲ್ಲೇ ಕಲಿಸ್ಕೊಂಡಿದ್ದೀನಿ ಫ್ರೆಂಡ್ಸ್, ಗಂಟಿಲ್ದಂಗೆ ಕೈಯಲ್ಲೇ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನಿಮಗೆ. ಈಗ ಸ್ವಲ್ಪ ಸೋಡಾ ಹಾಕ್ತಾಯಿದ್ದೀನಿ, ಒಂದು ಚಿಟಿಕೆ ಸೋಡಾ ಹಾಕ್ಕೊಳ್ಳಿ, ಜಾಸ್ತಿ ಬೇಡ, ಎಣ್ಣೆ ಜಾಸ್ತಿ ಕುಡಿಯುತ್ತೆ, ಸಾಕು ಸೋಡಾ ಹಾಕ್ಕೊಂಡು. ಇವೆಲ್ಲ ಕೈಯೆಲ್ಲ ಚೆನ್ನಾಗಿ ನೀರು ಹಾಕ್ಕೊಂಡು, ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಫ್ರೆಂಡ್ಸ್. ಕೈಯಲ್ಲೇ ಚೆನ್ನಾಗಿ ಕಲಿಸೋದ್ರಿಂದ ಒಂದು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಆಗುತ್ತಿದ್ದು. ಕೈಯಲ್ಲೇ ಚೆನ್ನಾಗಿ ಆಗ್ತಾಯಿದೆ, ಕಲಿಸ್ತಾ ಇದ್ದೀನಿ. ಸಂಜೆ ಟೈಮಲ್ಲಿ ಚಳಿ ಆದಾಗ, ಬೆಂಗಳೂರಲ್ಲಿ ತುಂಬ ಚಳಿ ಇದೆ ಇವಾಗ, ಒಂದ್ಸಲ ಮಾಡಿಕೊಡಿ ಫ್ರೆಂಡ್ಸ್. ಅಂಗಡಿಲಿ ತರೋದ್ರಿಂದ ಅವರು ಮಾಡಿರೋ ಎಣ್ಣೆಲೇ ಮಾಡ್ತಾಯಿರ್ತಾರೆ, ಅದಕ್ಕೆ ನಾನು ಮನೇಲೇ ಮಾಡ್ತೀನಿ ಫ್ರೆಂಡ್ಸ್. ಇದೆಲ್ಲ ಹುಡುಗರು ಮಕ್ಕಳು ಕೇಳ್ತಾರೆ, ಮನೇಲೇ ಮಾಡಿಕೊಡ್ತೀನಿ. ನೋಡಿ, ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಳ್ಳಿ, ಎಣ್ಣೆ ಕಾಯಲಿ. ಇದು ಎಣ್ಣೆ ಕಾದ ತಕ್ಷಣ ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಸ್ಟಫ್ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ. ನಾವು ಈರುಳ್ಳಿ ಹಾಕ್ಬಿಟ್ರೆ ಈರುಳ್ಳಿಲಿ ನೀರಿನ ಅಂಶ ಇರುತ್ತಲ್ಲ, ನೀರು ಬಿಡುತ್ತೆ, ಅದಕ್ಕೆ ನಾನು ಈರುಳ್ಳಿ ಇಲ್ಲಿ ಹಾಕ್ಕೊಂಡಿಲ್ಲ. ನೀವು ಬೇಕು ಅನಿಸಿದ್ರೆ ಬೇರೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ನೀವು ಹಾಕ್ಕೊಳ್ಳಿ. ನಾನು ಇದಕ್ಕೆ ಹಾಕಿಲ್ಲ. ಫ್ರೈ ಮಾಡೋಕ್ಕೆ ಹಾಕ್ಬೇಡಿ, ಹಸಿದೆ ಹಾಕಿ ನಾವು ಡೀಪ್ ಫ್ರೈ ಮಾಡ್ತೀವಲ್ಲ ಅದರಲ್ಲಿ ಇದಾಗುತ್ತೆ. ಈ ಥರ ಉಂಡೆ ಕಟ್ಟಿಟ್ಕೊಳ್ಳೋಣ. ಆಲೂ ಬೋಂಡಾಗ ನೋಡಿ, ಕಾದಿರೋ ಎಣ್ಣೆ ನಾನೀಗ ಕಲಸಿರೋ ಹಿಟ್ಟಿಗೆ ಹಾಕಿದ್ರೆ, ಸ್ವಲ್ಪ ಹಿಟ್ಟಿಗೆ ಹಾಕಬೇಕು, ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇದನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಆಲೂ ಬೋಂಡನ ಈ ಥರ ಮಾಡ್ಕೊಳ್ಳೋಣ. ಯಾಕಂದರೆ ಹಿಟ್ಟಿಗೆ ಹಾಕ್ಬಿಟ್ರೆ ಒಬ್ರಿಗೆ ಎತ್ತಿ ಹಾಕೋಕ್ಕೆ ಕಷ್ಟಪಡ್ತಾರೆ. ಒಂದು ಸ್ಪೂನ್ ಸಹಾಯದಿಂದ ಈ ಥರ ಡಿಪ್ ಮಾಡಿಬಿಟ್ಟು ಒಂದೊಂದೇ ಎಣ್ಣೆಗೆ ಹಾಕ್ಕೊಳ್ಳೋಣ. ಈಗ ಮೆತ್ತಗೆ ಕ್ಲೀನಾಗಿ ಕೌಟಿಂಗ್ ಆಗುತ್ತಿದ್ದು. ಈ ಥರ ಹಿಂಗೆ 4 ಮೂಲೆ ಇದು ಮಾಡಿಬಿಟ್ಟು ಕ್ಲೀನಾಗಿ ಕೋಟ್ ಆಗುತ್ತೆ. ನೋಡಿ, ಈ ಥರ ಮಾಡಿ ಸ್ಪೂನ್ ಸಹಾಯದಿಂದ ಮಾಡಿ ಎಲ್ಲರೂ ಮಾಡ್ಬೋದು ಫ್ರೆಂಡ್ಸ್. ಇದು ಒಂದ್ಸಲ ಟ್ರೈ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.
ಈ ಥರ ಮಾಡೋದ್ರಿಂದ ಎಲ್ಲೂ ಏನು ಬಿಡೋಲ್ಲ ಫ್ರೆಂಡ್ಸ್. ಕ್ಲೀನಾಗೆಲ್ಲ ಕೋಟ್ ಆಗುತ್ತೆ, ಕ್ಲೀನಾಗಿ ಕ್ಲೋಸ್ ಆಗುತ್ತೆ, ಎಣ್ಣೆಲ್ಲೂ ಕ್ಲೀನಾಗಿ ಕುಕ್ ಆಗುತ್ತೆ. ಮಧ್ಯಮ ಉರಿಲಿ ಬೇಯಿಸ್ಕೊಳ್ಳಿ, ಎರಡು ಕಡೆ ಬೇಯಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಐ ಉರಿ ಇಡೋಕ್ಕೆ ಹೋಗಬೇಡಿ, ಕ್ಲೀನಾಗಿ ಬೇಯಲ್ಲ, ಮೇಲೆಲ್ಲ ಬೇಯುತ್ತೆ, ಒಳಗೆಲ್ಲ ಹಸಿ ಇರುತ್ತೆ. ಅದಕ್ಕೆ ಮಧ್ಯಮ ಉರಿಲಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ಈಗ ನಾನು ಬಾಳೆಕಾಯಿ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ನಾನು ಪುದೀನ ಚಟ್ನಿ ಮಾಡಿದ್ದೆ ಫ್ರೆಂಡ್ಸ್, ಚೆನ್ನಾಗಿತ್ತು. ಸರ್ವ್ ಮಾಡೋಕ್ಕೆ ನೀವು ಮಾಡ್ಕೊಳ್ಳಿ. ಪುದೀನ ಚಟ್ನಿ ಮಾಡ್ಕೊಂಡಿದ್ದೆ, ಪುದೀನ ಚಟ್ನಿ ಚೆನ್ನಾಗಿತ್ತು. ಆ ವಿಡಿಯೋ ನಾನು ಇಲ್ಲ ಹಾಕಿಲ್ಲ, ಇನ್ನೊಂದ್ಸಲಿ ಮಾಡಾಕ್ತೀನಿ. ಪುದೀನ ಚಟ್ನಿಗೇನಿಲ್ಲ, ಪುದೀನ ಚಟ್ನಿ ಸಿಂಪಲಾಗಿ ಮಾಡ್ಕೊಂಡ್ಬಿಡ್ಬೋದು 5 ನಿಮಿಷಕ್ಕೆ. ಇದ್ರ ಜೊತೆಗೆ ಮಾಡ್ಕೊಳ್ಳಿ, ಚೆನ್ನಾಗಿತ್ತು. ಈಗ ನೋಡಿ ಬಾಳೆಕಾಯಿ 4 ಹಾಕ್ತೆ, ಇದು ಚೆನ್ನಾಗಿ ಫ್ರೈ ಆಗಲಿ. ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ.